ನಮಸ್ಕಾರ. ಡಿ ವಿ ಜಿಯವರು ನಮ್ಮ ಜೀವನವನ್ನು ಹೇಗೆ ತೆಗೆದುಕೊಳ್ಬೇಕು ಅಂತ ಅನ್ನೋದರ ವಿಚಾರವಾಗಿ ಬಹಳಷ್ಟು ಕಗ್ಗಗಳನ್ನು ಬರೆದಿದ್ದಾರೆ. ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ, ವಹಿಸ ಜೀವನ ಭರವನದನು ಹಗುರ ಎನಿಪವೋಲ್, ಸಹನೆ ಸಮರಸ ಅಂತರ್ಭಾವ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ ಅಂದರು. ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ, ಜೀವನವನ್ನು ಹಗುರವೆನಿಪವೋಲ್ ಅಂಥೇಳಿ ಅಂತ ಬರೀತಾರೆ. ಅಂದರೆ ಜೀವನವನ್ನು ನಾವು ಹಗುರವನ್ನಾಗಿಸಿಕೊಳ್ಳುವ ಒಂದು ಪರಿ, ಹಗುರ ಅಂತ ತಗೋಬೇಕಾಗಿಲ್ಲ ಅಂತ, ಹಗುರವನ್ನಾಗಿಸಿಕೊಳ್ಳೋದು ಹೇಗೆ ಅಂದರೆ ಬಹುನೇಮ ಬಹುತರ್ಕ ಬಹುವಿದ್ಯೆ. ಎಲ್ಲರಿಗೂ ವಿದ್ಯೆ, ಘನವಾದಂತಹ ವಿದ್ಯೆ ಇದ್ದುಬಿಟ್ರೆ ಮಾತ್ರ ಎಲ್ಲವುದು ಗೊತ್ತಾಗುತ್ತೆ, ಇಲ್ಲದೇ ಇದ್ರೆ ಇಲ್ಲ ಅಂಥೇಳಿ ಅಂತ ಹೇಳ್ತಾರೆ. ಸಹನೆ ಸಮರಸ ಭಾವ ಅಂತಃ ಪರೀಕ್ಷೆಗಳು, ಅಲ್ಲೇ ಸೂತ್ರ ಕೊಟ್ಬಿಡ್ತಾರೆ ನೋಡಿ. ಸಹನೆ ಸಮರಸ ಭಾವ ಅಂತಃ ಪರೀಕ್ಷೆಗಳು ವಿಹಿತವು ಆತ್ಮದ ಹಿತಕ್ಕೆ. ಅಂದರೆ ಜೀವನದಲ್ಲಿ ಒಂದಷ್ಟು ಸಹನೆ ಇರಬೇಕು, ಎಲ್ಲರೂ ಒಂದೇ ಸಮರಸ ಭಾವ, ನಾ ಮೇಲು ಕೀಳು ಎನ್ನುವಂತಹ ಭಾವನೆ ಇರಲೇಬಾರ್ದು. ಏನೇ ಆಗಲಿ ದಿನದ ಕೊನೆಯಲ್ಲಿ ಒಂದು ಅಂತಃ ಪರೀಕ್ಷೆ ಅನ್ನೋದನ್ನು ಮಾಡ್ಕೋಬೇಕು. ಇವತ್ತೇನೇನು ಕೆಲಸ ಮಾಡಿದೆ ನಾನು, ಅದರಲ್ಲೆಲ್ಲ ಏನೇನು ಆಯಿತು, ಪರಿಣಾಮವನ್ನು ಕಂಡೆ, ಏನು ಅನುಭವ ಸಿಕ್ತು ನನಗೆ, ಹೀಗೆ ಮಾಡಿದ್ದು ಸರಿಯಾ ಅಥವಾ ಇನ್ನು ಮುಂದೆ ಹೇಗೆ ತಿದ್ಕೋಬೇಕು, ಅಥವಾ ಈ ಥರ ಮಾಡಿದ್ದು ಒಳ್ಳೆಯದಾಯಿತು, ಈ ಥರದ್ದು ಒಂದು ಅಂತಃ ಪರೀಕ್ಷೆ. ನಮಗೆಲ್ಲ ಗೊತ್ತಾಗ್ತಿರಲಿಲ್ಲ ಚಿಕ್ಕವರಾಗಿದ್ದಾಗ. ನಮ್ಮ ಮಾವ ಮಾಡ್ತಾಯಿದ್ದ, ಜಗಲಿ ಮೇಲೆ ಕೂತ್ಕೊಂಡು ರಾತ್ರಿ 10-10:30 ಆದಮೇಲೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಎದ್ದು ಬರೋನು. ಆಮೇಲೆ ಗೊತ್ತಾಯಿತು ಯಾಕೆ ಹಿಂಗೆ ಸೊಳ್ಳೆ ಕೈಲಿ ಕಡಿಸ್ಕೊಂಡು ಕೂತ್ಕೋತಾನೆ ಅಂಥೇಳಿ ಅಂತ. ಅವತ್ತವತ್ತಿನ ಅಂತರೀಕ್ಷಣೆ ಅಂತರ್ಮನನ ಮಾಡ್ಕೋತಾ ಇದ್ದ. ಒಳ್ಳೆಯದಾದಂತಹ ಒಂದು ರೀತಿ ಇದು. ಡಿ ವಿ ಜಿ ಅದನ್ನೇ ಬರೆದಿರೋದು. ಸಹನೆ ಸಮರಸ ಭಾವ ಅಂತಃ ಪರೀಕ್ಷೆಗಳು ವಿಹಿತವು ಆತ್ಮದ ಹಿತಕ್ಕೆ. ನೋಡಿ ಎಂತಹ ಪದ, ವಿಹಿತವು ಆತ್ಮದ ಹಿತಕ್ಕೆ, ದೇಹದ ಹಿತಕ್ಕೆ ಅಂತ ಹೇಳಲಿಲ್ಲ, ಆತ್ಮನ ಹಿತಕ್ಕೆ ಅಂಥೇಳಿ ಅಂತ. ಅಂದರೆ ನಮ್ಮ ಜೀವನವನ್ನು ನಾವು ಹಗುರವಾಗಿಸಿಕೊಳ್ಳೋದು ಹೇಗೆ ಅಂಥೇಳಿ ಅಂತ. ಆವಾಗ ನಮಗೊಂಥರ ಸಂತೋಷ, ತೃಪ್ತಿ, ಆನಂದ, ನೆಮ್ಮದಿ ಎಲ್ಲವೂ ಸಿಕ್ಬಿಡುತ್ತೆ ಅಂತ. ಹೇಗಪ್ಪ ಅಂತಂದರೆ ಒಂದು ಹಾಸ್ಯ ಪ್ರಸಂಗವನ್ನು ತಳಕ್ಕೆ ಹಾಕೋಣಂತೆ. ತಿಮ್ಮರಾಯಪ್ಪ ಅಂತ ಒಬ್ಬರು ಹಳ್ಳಿಯವರು ಇದ್ದರು. ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಬೇಕಾಗಿತ್ತು. ಬಂದರು ನ್ಯಾಯಾಲಯಕ್ಕೆ, ಕಟಕಟೆನಲ್ಲಿ ನಿಂತರು. ಆಗ ನ್ಯಾಯವಾದಿಗಳು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿದರು ತಿಮ್ಮರಾಯಪ್ಪನವ್ರನ್ನ. ತಿಮ್ಮನು ಬೊಮ್ಮನು ಹೊಡೆದಾಡಿದ್ರಂತಲ್ಲಪ್ಪ, ಎಷ್ಟು ಹೊತ್ತು ಹೊಡೆದಾಡಿದರು ಅಂತ. ಯಾಕೆ ಸ್ವಾಮಿ ಅಂತ ಕೇಳಿದ್ರು. ಅಲ್ಲ, ನಿಮ್ಮ ಸಾಕ್ಷ್ಯನ ಪರಿಗಣಿಸ್ಬೇಕಲ್ಲ, ಸತ್ಯವೋ ಸುಳ್ಳೋ ಅಂತ ಅಂದ್ಬಿಟ್ಟು ಅಂತ ಗೊತ್ತಾಗಬೇಕಲ್ಲ ನಮಗೆ, ಸಾಕ್ಷಿ ಅಂತ ತೊಗೋಬೇಕಲ್ಲ, ಹಾಗಾಗಿ ಎಷ್ಟೊತ್ತು ಹೊಡೆದಾಡಿದರು. 6 ನಿಮಿಷ ಹೊಡೆದಾಡಿದ್ರು ಸ್ವಾಮಿ ಅಂತ ತಿಮ್ಮರಾಯಪ್ಪನವ್ರು ಹೇಳಿದರು. ಅದು ಹೇಗೆ ಹಾಗೆ ಅಷ್ಟು ನಿಖರವಾಗಿ ಹೇಳ್ತಿರಲ್ಲ ನೀವು ಅಂತ. ಹೌದು, ನಾನು ನೋಡಿದ್ದೆ, ಹೇಳಿದೆ ನಿಖರವಾಗಿ ಅಂತ. ಹಾಗಾದರೆ ಪರೀಕ್ಷೆ ಮಾಡೋಣ, ನಿಮ್ಮ ಸಾಕ್ಷಿನ ಒಪ್ಕೋಬೇಕು ಅಂತ ನಾನೊಂದು ಪರೀಕ್ಷೆ ಮಾಡ್ತೀನಿ. ಈಗ ಆ ಪರೀಕ್ಷೆಯಲ್ಲಿ ನೀವು ಗೆದ್ದರೆ ನಿಮ್ಮ ಸಾಕ್ಷಿನ ಒಪ್ಕೋಬೋದು ಅಂತ. ಅಯ್ಯೋ ಮಾಡಿ ಸ್ವಾಮಿ ಅಂತ ಹೇಳಿದರು ತಿಮ್ಮರಾಯಪ್ಪನವರು. ನೋಡಿ, ನಾನು ನನ್ನ ಗಡಿಯಾರವನ್ನು ನೋಡ್ಕೋತಾ ಇರ್ತೀನಿ, ನೀವು ಗಡಿಯಾರವನ್ನು ನೋಡ್ದಲೇ 5 ನಿಮಿಷ ಸಮಯ ಆದ ತಕ್ಷಣ 5 ನಿಮಿಷ ಆಯಿತು ಅಂತ ಹೇಳಬೇಕು ಅಂತಂದರು. ಆಯಿತು ಅಂತ ತಿಮ್ಮರಾಯಪ್ಪನವರು ಒಪ್ಕೊಂಡ್ರು. ಸರಿ, ಶುರುವಾಯಿತು ಸವಾಲು. ಏನು, ತಿಮ್ಮರಾಯಪ್ಪನವರು ಆ ಕಡೆ ನಿಂತಿದ್ದರು, ನ್ಯಾಯವಾದಿಗಳು ಈ ಕಡೆ ತಮ್ಮ ಗಡಿಯಾರವನ್ನು ನೋಡ್ಕೋತಿದ್ರು. 5 ನಿಮಿಷ ಆದ ತಕ್ಷಣ ನಿಖರವಾಗಿ ಸ್ವಾಮಿ 5 ನಿಮಿಷ ಆಯಿತು ಅಂತ ಹೇಳಿದರು. ಆಗ ಇವರು ನ್ಯಾಯಾಧೀಶರ ಕಡೆಗೆ ತಿರುಗಿಬಿಟ್ಟು ಸ್ವಾಮಿ ಒಪ್ಕೋಬೋದು ಇವರು ಸಾಕ್ಷ್ಯವನ್ನು ಅಂತಂದ್ಬಿಟ್ಟು ಅಂತ ಹೇಳಿದರು. ನ್ಯಾಯವಾದಿಗಳಿಗೆ ಕಕ್ಕಾಬಿಕ್ಕಿ ಆದರೂ ತೋರಿಸ್ಕೊಳ್ಳಿಲ್ಲ. ಆಮೇಲಿಂದ ನ್ಯಾಯಾಲಯದಿಂದ ಆಚೆ ಬಂದು ನೋಡಿದರೆ ತಿಮ್ಮರಾಯಪ್ಪನವರು ಅಲ್ಲೇ ಇದ್ದರು. ಓಡಿ ಹೋಗಿ ಕೇಳಿದರು, ಸ್ವಾಮಿ ನೀವು 5 ನಿಮಿಷ ಆಯಿತು ಅಂತ ಅಷ್ಟು ಖಚಿತವಾಗಿ ಹೇಳಿದ್ರಲ್ಲ, ಹೇಗಾಯಿತು ಅಂತ. ಸ್ವಾಮಿ ನಾವು ಎದುರು ಬದರಾಗಿ ನಿಂತಿದ್ವಾ, ನೀವು ನನ್ನನ್ನು ನೋಡ್ತಾ ಇದ್ದೀರಾ, ನಿಮ್ಮ ಹಿಂದೆ ಒಂದು ಗೋಡೆ ಗಡಿಯಾರ ಇತ್ತಲ್ಲ, ಅದನ್ನು ನೋಡ್ಕೊಂಡು ಹೇಳಿದೆ ಅಂತ. ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ, ಜೀವನವನ್ನು ಹಗುರವೆನಿಪವೋಲ್, ಸಹನೆ ಸಮರಸ ಭಾವ ಅಂತಃ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ ಅಂತ ಅಂದ್ರಲ್ಲ ಡಿ ವಿ ಜಿ. ಅವರು ತುಂಬ ಸಹನೆಯಿಂದ ಅಂದ್ಕೊಂಡ್ರು. ಅಂತಃ ಪರೀಕ್ಷೆ ಯೋಚನೆ ಮಾಡಿದರು, ಹೇಗಪ್ಪ ಅಂತ ಹೇಳಿ ಸವಾಲನ್ನು ಸ್ವೀಕರಿಸಿದರು. ಹೀಗೆ ವಿಹಿತವು ಆತ್ಮದ ಹಿತಕ್ಕೆ ಗೆದ್ದೇ ಬಿಟ್ರಲ್ಲ ತಿಮ್ಮರಾಯಪ್ಪನವರು. ನಿಜವಾಗ್ಲೂ ಅನಿಸುತ್ತಲ್ವ, ಎಂತೆಂತಹ ಪರೀಕ್ಷೆ ಆದರೂ ಹಳ್ಳಿಯವರಾದರೂ ಕೂಡ ಒಂದು ಸಮಯ ಪ್ರಜ್ಞೆಯಿಂದ, ತಮ್ಮ ಸ್ವಂತ ಬುದ್ಧಿಯಿಂದ ಎಂತಹ ಒಂದು ಸವಾಲನ್ನಾದರೂ ಸ್ವೀಕರಿಸಿ ಗೆಲ್ಲಬಹುದು ಅಂತ. ಎಂತೆಂತಹ ಪದ್ಯಗಳನ್ನು ಕೊಟ್ಟಿದ್ದಾರೆ ಡಿ ವಿ ಜಿ. ಇದನ್ನು ನಾವು ಓದಿ ಮನನ ಮಾಡಿಕೊಳ್ಳದೆ ಇದ್ದರೆ ನಷ್ಟವಾರಿಗೋ ಮರಳೆ ಮಂಕುತಿಮ್ಮ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಇಂದಿನಿಂದನೇ ಅಥವಾ ನಾಳೆಯಿಂದನೇ ಕಗ್ಗವನ್ನು ಓದಿಕೊಂಡು ನಮ್ಮ ಬಾಳಿಗೆ ಬೇಕಾದಂತಹ ತತ್ವವನ್ನು ರೂಢಿಸಿಕೊಂಡು ನಮ್ಮ ಬಾಳನ್ನು ಹಸನ ಮಾಡಿಕೊಳ್ಳೋಣ ಅಲ್ವೇ. ನಮಸ್ಕಾರ.